ನನ್ನ ತಂದೆ ತಾಯಿ ನನಗೋಸ್ಕರ ಕಷ್ಟಪಟ್ಟಂಥದ್ದು. ನನ್ನ ಇಡೀ ಕುಟುಂಬ 6 ಜನನ್ನ ಸಾಕ್ಬೇಕಾದ್ರೆ ಬಹಳ ಕಷ್ಟ. ನಮ್ಮ ತಂದೆ ತಾಯಿ ನನ್ನ ಕೈಗೆ ಒಂದು ಹಿತ್ತಾಳೆ ಗುಂಡಿ ಕೊಡ್ತಾರೆ. ಅದು ಸುಮಾರು ತೂಕ ಹಾಕಿದ್ರೆ ಏನೊಂದು ಅವತ್ತಿನ ಪರಿಸ್ಥಿತಿಗೆ ಒಂದು 50-60 ರೂಪಾಯಿ ಬರ್ಬೋದು. ಸಂಜೆ ಅಕ್ಕಿ ಇಲ್ಲ, ತರಕಾರಿ ಬೇಕು, ದುಡ್ಡಿಲ್ಲ, ಹೊಸ ಹಾಕಿದೀವಿ, ದಿನ ಕಾಫಿ ಟೀ ಕುಡಿತಾ ಇದೀವಿ. ಮತ್ತೆ ಹೆಂಗೆ ಇದೆಲ್ಲ? ನಮ್ಮ ತಾಯಿ ನಮಗೇ ಗೊತ್ತಿಲ್ಲದೆ 4 ಜನ ಹೆಣ್ಣು ಮಕ್ಕಳನ್ನ ಸಾಕ್ಬೇಕಾದ್ರೆ ಕೊಟ್ಟಿದಾರಲ್ಲ ಕಷ್ಟ. ನಮಗೆ ನಾವು ಬದುಕಿರೋವರೆಗೂ ಕೂಡ ಅವ್ರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಂಟೀನಲ್ಲಿ ಊಟ ಮಾಡಿರ್ತಾರೆ, ಊಟದ ತಟ್ಟೆಯನ್ನೇ ಎತ್ತಬೇಕು, ಅದ್ರ ಮೇಲೆ ಇರ್ತಕ್ಕಂಥ ಎಂಜಿಲ್ ಪೂರ್ತಿ ಬಟ್ಟೆಲ್ಲ ಎಳ್ಕೊಂಡ್ಬರ್ಬೇಕು, ತದನಂತರ ಪೂರ್ತಿ ಕಸ ಗುಡಿಸ್ಬೇಕು ಕೈಯಲ್ಲಿ. ಏನಕ್ಕೆ ಗುಳ್ಳೆ ಆಯ್ತು ಅಂದ್ರೆ, ಈ ಎಂಜಿನ್ ನೀರ್ನ ಹಿಂಗ್ ಬೆಳಿತೀವಿ, ಯಾರು ಊಟ ಮಾಡಿರ್ತಾರಲ್ಲ, ಹಿಂಗ್ ಬೆಳೆದಾಗ ಏನಾಗಿದೆ, ನೀರೆಲ್ಲ ಅಲ್ಲಲ್ಲಿ ಬಿದ್ದು ಇನ್ಫೆಕ್ಷನ್ ಆಗಿದೆ, ಫುಲ್ಲು ಗಾಯ ಹೋಗ್ತಿದೆ. ಆಗ ಅಪ್ಪ ನಮ್ಮ ಕೈ ಹಿಡ್ಕೊತಾನೆ, ಬಿಡಿ ಸಾರ್ ಅಂತ ನೀವು ಕುಡಿಲಿ ಅಂತ. ಇಷ್ಟೂ ಗಾಯ ಆಗಿದೆ. ಎಷ್ಟೊತ್ತಲ್ಲಿ ಬೇವರ್ಸಿ ನನ್ನ ಮನೆ ಸಿಗರೇಟ್ ತರಕ್ಕೆ ಎಷ್ಟೊತ್ತು, ಎಣ್ಣೆ ತರಕ್ಕೆ ಎಷ್ಟೊತ್ತು ನೋಡಿ. ಎಲ್ಲೂ ಹೇಳ್ತಾರಲ್ಲ, ನನ್ನ ತಂದೆ ತಾಯಿ ಮಾಡಿ ಪುಣ್ಯನೇನೋ ಗೊತ್ತಿಲ್ಲ, ಆ ಓನರ್ಗೆ ಏನನ್ನಿಸ್ತು ಗೊತ್ತಿಲ್ಲ. ಬೇಡಪ್ಪ ಈ ಕೆಲಸ ನಿಮಗೆ, ಈಗಲೂ ನಾನು ಬೇಕಾದ್ರೆ ಓದ್ತೀಯ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ಇವತ್ತಿನ ನಮ್ಮ ಈ ವಿಶೇಷವಾದ ಸಂಚಿಕೆಯಲ್ಲಿ ಒಬ್ರು ವಿಶೇಷವಾದ ಅತಿಥಿ ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಬೇರೆ ಯಾರೋ ಅಲ್ಲ, ಅವರು ನಮ್ಮ ಕನ್ನಡ ಪ್ರಕಾಶ್ ಅವರು. ಸಾಕಷ್ಟು ಕನ್ನಡದ ಪರವಾಗಿ ಹೋರಾಟನ ಮಾಡಿದಂತಹ ವ್ಯಕ್ತಿ. ಇವತ್ತು ಈ ಒಂದು ವಿಶೇಷವಾದ ಸಂಚಿಕೆಗೆ ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರನ್ನ ಈ ಒಂದು ವಿಶೇಷವಾದ ಸಂಚಿಕೆಗೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್? ಮೇಲ್ಗಡೆ ಒಳಗಡೆ ಅಂತ ಏನ್ ನೋವಿದೆ ನಿಮ್ಗೆ? ಒಳಗಡೆ ನೋವಿದೆ. ಕನ್ನಡ ಪರ ಹೋರಾಟಗಾರರಿಗೆ ಏನ್ ನೋವಿದೆ ಅಂತ ತಮ್ಗೆ ಗೊತ್ತಿರುತ್ತೆ. ನಾನು ಕೂಡ 23 ವರ್ಷದಿಂದ ಕನ್ನಡದ ಹೋರಾಟವನ್ನ ಮಾಡ್ಕೊಂಡ್ ಬಂದಿರೋಂಥವ್ನು. ನಮ್ಮ ನಿಜ ಜೀವನದಲ್ಲಿ ನಮ್ಮದೇ ಆದಂತ ನೋವುಗಳು ಬಹಳಷ್ಟಿದೆ. ಹೇಳ್ತಾ ಹೋದ್ರೆ ನಿಮ್ಮ ಎಪಿಸೋಡು ಮುಗಿಯಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡ ಮಟ್ಟದ ನೋವು ನಮ್ಮೊಳಗೂ ಕೂಡ ನೋವಿದೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೂಡ ಆ ನೋವನ್ನು ಹೇಳ್ಕೋಬೇಕು ಅಂತ ಬಂದಿರೋಂಥವ್ನು. ಕನ್ನಡ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬಾ ಅದ್ದೂರಿಯಾಗಿದ್ದಾರೆ, ಒಳ್ಳೆ ಕಾರ್ ಇದೆ, ಒಳ್ಳೆ ಕಾರಲ್ಲಿ ಓಡಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹಿನ್ನೆಲೆ ಏನ್ ಸರ್? ಹೆಂಗ್ ಬಂದ್ರಿ ಈ ಒಂದು ಹೋರಾಟಕ್ಕೆ? ಹೇಗ್ ಶುರುವಾಯ್ತು? ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನಾನು ಮೂಲತಃ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಬಾಪೂಜಿ ನಗರದಲ್ಲಿ. ನನ್ನ ತಂದೆ ತಾಯಿ ಮೂಲತಃ ಹುಲಿಯೂರು ದುರ್ಗ ಸಂತೆ ಮಾವತೂರು ಪಕ್ಕದಲ್ಲಿ ಮೋದೂರಲ್ಲಿ ಇರ್ತಕ್ಕಂಥ ನಮ್ಮ ತಂದೆ. ಅಲ್ಲಿಂದ ಬಂದು ನಾವು ಬೆಂಗಳೂರಲ್ಲಿ ವಾಸ ಮಾಡೋದು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಮ್ಮ ತಂದೆ ಬಂದು ಸುಮಾರು ಒಂದು 4ರಿಂದ 5 ಹಸುಗಳನ್ನ ಸಾಕಿದಂಥದ್ದು. ನನ್ನ ಜೊತೆಲಿ ಹುಟ್ಟಿದಂಥವ್ರು 6 ಜನ, 4 ಜನ ಹೆಣ್ಣು ಮಕ್ಕಳು, ನನಗೊಬ್ರು ಅಣ್ಣ. ಈಗ ಅದ್ರಲ್ಲೂ 3 ಜನ ಇಲ್ಲ, ಇನ್ನು 3 ಜನ ಇದ್ದಾರೆ. ನಮ್ದು ಬಹಳ ಬಡಸ್ತನ ಕುಟುಂಬ. ನಾನು ಓದಿದಂಥದ್ದು 9ನೇ ಕ್ಲಾಸ್. ನಾನು ಓದಿದಂಥದ್ದು 9ನೇ ಕ್ಲಾಸ್. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಸರ್ಕಾರಿ ಶಾಲೆ. ಅಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದಂಥದ್ದು. ಸರ್ಕಾರಿ ಪ್ರಾಥಮಿಕ ಶಾಲೆ, ಇವತ್ತು ಕೂಡ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ ಅಲ್ಲಿ ಬಾಪೂಜಿ ನಗರದಲ್ಲಿ. ಅಲ್ಲೇ ಓದಂಥದ್ದು. ತಂದೆ ತಾಯಿ ಎಲ್ಲ ಹೇಗೆ? ನಮ್ಮ ರೈತಾಪಿ ಕುಟುಂಬದಿಂದ ಬಂದಂತವ್ರು. ನಮ್ಮ ತಂದೆ ತಾಯಿ ಇಬ್ರು ಕೂಡ ರೈತಾಪಿ ಕುಟುಂಬದಿಂದ ಬಂದಂತವ್ರು. ಆದ್ರೆ ನಮ್ಮನ್ನ ಬೆಳೆಸಿದ ರೀತಿ ಇದೆಯಲ್ಲ, ಇವತ್ತು ಕೂಡ ಬಹಳ ಅಂದ್ರೆ ಬಹಳ ಕಷ್ಟದಲ್ಲಿ ಬೆಳೆದು ಬಂದಂಥದ್ದು. ನಾನು 9ನೇ ಕ್ಲಾಸ್ ಅಂದಾಗಲೇ ತಮ್ಗೆ ಅರ್ಥ ಆಗಿರುತ್ತೆ. ಯಾಕಂದ್ರೆ ವಿದ್ಯಾಭ್ಯಾಸನ ಮುಂದುವರಿಸುವಷ್ಟು ಶಕ್ತಿನೂ ಕೂಡ ನಮ್ಗಿಲ್ಲ. ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ಬಹಳ ಕಷ್ಟದ ಸಮಯ ಅದು. ಯಾಕಂದ್ರೆ 1 ರೂಪಾಯಿನೂ ಕೂಡ ಬಹಳ ಕಷ್ಟದಲ್ಲಿ ಸಂಪಾದನೆ ಮಾಡಿದಂತು ನನ್ನ ತಂದೆ ತಾಯಿ. ನಾನು ಪಾಪ ಅವ್ರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಹೆಮ್ಮೆ ಪಡ್ಬೇಕು ನಾನು. ಯಾಕೆ ನನ್ನ ತಂದೆ ತಾಯಿ ನನಗೋಸ್ಕರ ಕಷ್ಟಪಟ್ಟಂಥದ್ದು. ನನ್ನ ಇಡೀ ಕುಟುಂಬ 6 ಜನನ್ನ ಸಾಕ್ಬೇಕಾದ್ರೆ ಬಹಳ ಕಷ್ಟ ನಮ್ಮ ತಂದೆ ತಾಯಿ. ನಾನು ನಿಮ್ಮ ಮಾಧ್ಯಮದಲ್ಲಿ ಪ್ರಾರಂಭದಲ್ಲೇ ಒಂದು ನೋವನ್ನು ಹೇಳ್ಕೋಬೇಕು ಅನಿಸ್ತಾ ಇದೆ. ಯಾಕಂದ್ರೆ
ಯಾವ ಮಟ್ಟದಲ್ಲಿ ಬಡಿಸ್ತಾನ ಅಂದ್ರೆ ಯಾರಿಗೂ ಕೂಡ ಬೇಡ ಅನ್ಸುತ್ತೆ. ನಾನು ಶಾಲೆಗೆ ಹೋಗಿ ಬರ್ತೀನಿ, ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದ ಉದ್ದೇಶನೇ ಇಷ್ಟು. ಅಲ್ಲೊಂದು ಪುಡಿ ಕೊಡ್ತಾ ಇದ್ರು, ಬಹಳ ಅದ್ಭುತವಾದ ಪುಡಿ. ಅದು ಪುಡಿ ಅಂದ್ರೆ ಯಾವ ತರ ಸರ್? ಅದು ನಾವು ಏನಾದ್ರು ನೀರ್ ಹಾಕೊಂಡು ಮುದ್ದೆ ಮಾಡ್ಬಿಟ್ರೆ ಅದಕ್ಕೇನೋ ಒಂದು ಹೆಸರಿತ್ತು, ತುಂಬಾ ಚೆನ್ನಾಗಿತ್ತು ಅದು. ಈಗ ಏನ್ ನಾವು ತುಂಬಿಟ್ಟು ಅಂತ ಮಾಡ್ತೀವಲ್ಲ ಆ ರೀತಿ ಇತ್ತದು. ಅದು ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ವಿ. ಊಟದ ಪರಿಸ್ಥಿತಿ ಅಷ್ಟು ಕಷ್ಟ ನಮ್ಮ ಮನೇಲಿ. ನಮ್ಮ ತಾಯಿ ಹಿಟ್ಟನ್ನ ಮಾಡ್ತಾ ಇದ್ರು. ಹಿಟ್ಟು ಅವತ್ತಿನ ದಿನಗಳಿಗೆ ಆ ಹಿಟ್ಟನ್ನ ಮಾರನೆಗೆ ಏನಾಗ್ತಾ ಇತ್ತು, ಆ ಕೆಳಗಡೆ ಸೀಕ್ ಬರ್ತಾ ಇತ್ತು. ಹಿಟ್ಟನ್ ಸೀಕ್ ಅಂತಾರೆ. ಎಷ್ಟೋ ಜನ ಗೊತ್ತಿದೆಯೋ ಮುದ್ದೆ ನಾವು ಅದನ್ನ ಹಿಟ್ಟಂತೀವಿ. ಮುದ್ದೆ ಅಂತಾರೆ, ಸುಮಾರು ಜನಕ್ಕೆ ಅರ್ಥ ಆಗಲ್ಲ, ಗೊತ್ತಿರೋ ಹಾಗೆ ಕೇಳಿ. ಹೌದು, ನಾವು ನಮ್ಮ ತಾಯಿ ಮುದ್ದೆನ ಬೇಯಿಸ್ಬಿಟ್ಟು ಮಾರನೆಗೆ ನಾಷ್ಟ ಇಲ್ಲ. ಇವತ್ತೇನು ನಾವು ನಾಷ್ಟ ತಿಂತಾ ಇದೀವಲ್ಲ, ಉಪ್ಪಿಟ್ಟು, ದೋಸೆ, ಇಡ್ಲಿ, ವಡೆ, ಪೂರಿ ಸಾಗರ ತಿಂತೀವಲ್ಲ, ಅವತ್ತಿನ ಪರಿಸ್ಥಿತಿಲಿ ಖಂಡಿತ ಇರಲ್ಲ. ಏನಪ್ಪಾ ಅಂದ್ರೆ ಇವತ್ತಿಗೂ ನನಗದು ಬಹಳ ಆಳವಾಗಿ ಹೋಗ್ತಾ ಇದೆ. ಏನಪ್ಪಾ ಅಂದ್ರೆ ನಮ್ಗೆ ಊಟ ಮಾಡಕ್ಕೂ ಪರಿಸ್ಥಿತಿ ಇಲ್ಲ. ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಹಸು ಸಾಕಿದೀವಿ, ಒಂದ್ ಕಡೆ ಹಾಲು ಕರ್ದಿ ಹಾಲ್ನವ್ರಿಗೆ ದುಡ್ಡು ಕೊಡ್ಬೇಕದು. ಅವ್ರು ಯಾಕಂದ್ರೆ ಮೇವಿಗೆ ದುಡ್ಡು ಕೊಟ್ಟಿರ್ತಾರೆ, ನಾವು ಅವ್ರಿಗೂ ಇದು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಏನಿಲ್ಲ. ನಮ್ಮ ತಾಯಿ ನನ್ಗೆ ಒಂದಿನ ಕರೀತಾರೆ, ನನ್ಗೆ ಅವತ್ತೇ ಗೊತ್ತಾಗಿದ್ದು ಈ ಪರಿಸ್ಥಿತಿ ಇದೆಯಾ ಅಂತ. ನಮ್ಗೆ ಅಲ್ಲಿ ತನಕ ಗೊತ್ತಿಲ್ಲ. 9ನೇ ತರಗತಿ ನಾನು ವಿದ್ಯಾಭ್ಯಾಸ ಯಾಕೆ ಬಿಟ್ಟೆ ಅನ್ನೋದಕ್ಕೆ ಮೂಲ ಕಾರಣನೇ ಇದು. ಕರೀತಾರೆ, ನನ್ನ ಕೈಗೊಂದು ಹಿತ್ತಾಳೆ ಗುಂಡಿ ಕೊಡ್ತಾರೆ. ಹಿತ್ತಾಳೆ ಗುಂಡಿ ಅದು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ನನ್ನ ಕೈಗೆ ಒಂದು ಹಿತ್ತಾಳೆ ಗುಂಡಿ ಕೊಡ್ತಾರೆ. ಅದು ಸುಮಾರು ತೂಕ ಹಾಕಿದ್ರೆ ಏನೊಂದು ಅವತ್ತಿನ ಪರಿಸ್ಥಿತಿಗೆ ಒಂದು 50-60 ರೂಪಾಯಿ ಬರ್ಬೋದು. 50-60 ರೂಪಾಯಿ ಅಷ್ಟೇ. ಅಷ್ಟು ಬಡತನ ಆಯ್ತಾ ಸರ್? ಹೌದು, ಖಂಡಿತ ಕೊಡ್ತಾರೆ. ತಗೊಂಡೋಗಿ ಇದನ್ನ ಸೇಟು ಅಂಗಡಿಗೆ ಅಡ ಇಟ್ಬಿಡ್ಪ ಅಂತಾರೆ. ನಮ್ಮ ತಾಯಿ ಕೇಳ್ತೀನಿ, ಯಾಕೆ? ಸಂಜೆ ಅಕ್ಕಿ ಇಲ್ಲ, ತರಕಾರಿ ಬೇಕು, ದುಡ್ಡಿಲ್ಲ, ಹಸು ಸಾಕಿದೀವಿ, ದಿನ ಕಾಫಿ ಟೀ ಕುಡಿತಾ ಇದೀವಿ, ಮತ್ತೆ ಹೆಂಗೆ ಇದೆಲ್ಲ? ನಮ್ಮ ತಾಯಿ ನಮಗೇ ಗೊತ್ತಿಲ್ಲದೆ 4 ಜನ ಹೆಣ್ಣು ಮಕ್ಕಳನ್ನ ಸಾಕ್ಬೇಕಾದ್ರೆ ಕೊಟ್ಟಿದಾರಲ್ಲ ಕಷ್ಟ. ನಮಗೆ ನಾವು ಬದುಕಿರೋವರೆಗೂ ಕೂಡ ಅವ್ರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಗೊಂಡು ಹೋಗ್ತೀನಿ. ಯಾವ ರೀತಿ ಅಂದ್ರೆ, ಒಂದು ಗೋಣಿ ಚೀಲ ಕೇಳಿರ್ಬೋದು ನೀವು. ಗೋಣಿ ಚೀಲದಲ್ಲಿ ಅದನ್ನ ಹಾಕೊಳ್ತಾರೆ. ತುಂಬಾ 9ನೇ ಕ್ಲಾಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರೆ ಇಟ್ಕೊಂಡಿದ್ದೇನೆ ಅಂತ ಸೀದಾ ಆ ಕಡೆ ನೋಡ್ತೀನಿ. ಸೆಟ್ ಹೊಡಿಲಿರ್ತೀನಿ, ಇಟ್ಬಿಟ್ಟು ಅದು ಹಣ ತಗೊಂಬಂದು ನಮ್ಮ ತಾಯಿಗೆ ಕೊಡ್ತೀನಿ. ನಮ್ಮ ತಾಯಿಗೆ ಅವಾಗ ಕೊಟ್ರೆ ಮಾತ್ರನೇ ಅವತ್ತಿನ ನೋಡಿ, ಮುದ್ದೆ ಎಲ್ಲ ಅನ್ನ ಅಂತ ನೋಡ್ಬೇಕಾದ್ರೆ ಆ ಗುಂಡಿ ಇಟ್ಟ ಮೇಲೆನೆ ಅಕ್ಕಿ ತಗೊಂಡ್ಬರೋದು. ನಮಗೆ ಒಂದಿನ ನೋಡಿದೆ, ಮತ್ತೊಂದು ವಾರ ನೋಡಿದೆ, ಇದು ಮತ್ತೆ 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 ನಮ್ಮ ಮನೇಲಿ ಇದ್ದಿದ್ದೆ ಒಂದು 6-7 ಗುಂಡಿಯನ್ನು ನೀರು ಹಿಡ್ಕೊಂಡ್ಬರಕ್ಕೆ ಒಂದೊಂದೇ ಖಾಲಿ ಆಗ್ತಾ ಬಂತು. ಅವತ್ತು ನನ್ನ ತಾಯಿ ಎಷ್ಟೇ ಬಡಸ್ತಾನ ಇದ್ರು ಕೂಡ, ಇಲ್ಲ ನೀನು ಮುಂದುವರಿಸೋದ್ರು ಕೂಡ ನಾನು ತೀರ್ಮಾನ ಮಾಡಿದ್ದು ಒಂದೇ, ನಾನು ಮುಂದುವರಿಸಲ್ಲ ಅಂತೇಳಿ ಅವತ್ತು ನಾನು ಬಹಳ ಗಟ್ಟಿ ತೀರ್ಮಾನವನ್ನು ಮಾಡಿದೆ. ತೀರ್ಮಾನ ಮಾಡಿ ನೇರವಾಗಿ ಕಿಮ್ಕೋ ಗೊತ್ತಿರ್ಬೇಕು ನಿಮಗೆ, BHL ಹತ್ರ ಕಿಮ್ಕೋ ಅದು ಬಹಳ ಹಳೇ ಕಂಪನಿ. ಏನು ಇವತ್ತು ನಾವು BTS, KSRTC ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಅಲ್ಲೇ ರೆಡಿ ಆಗ್ತಾ ಇತ್ತು. ಅದೊಂದು ಉಗ್ರಾಣ, ಅಲ್ಲಿ ತಯಾರಾಗಲಿಕ್ಕೆ ಅದೊಂದು ಫ್ಯಾಕ್ಟ್ರಿ, ಕಾರ್ಖಾನೆ. ಆ ಕಾರ್ಖಾನೆಯಲ್ಲಿ ನಾನು ಕೆಲಸಕ್ಕೆ ಕೇಳ್ತೀನಿ, ಗೇಟ್ ಹತ್ರ ನಿಂತ್ಕೊಂಡು ಹೋಗ್ತೀನಿ. ಇವತ್ತು ಇದ್ದಾರೆ ಅವರು ದೀಪಾಂಜಲಿ ನಗರದಲ್ಲಿ. ಅವ್ರ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಅವ್ರು ಇವತ್ತಿಗೂ ಇದ್ದಾರೆ ಪಾಪ. ನನಗೆ ಕೆಲಸ ಕೊಟ್ಟಂತ ಪುಣ್ಯಾತ್ಮ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಈ ಕೆಲಸ ಮಾಡ್ತೀಯಾ? ಮಾಡ್ತೀನಿ ಸರ್. ಏನ್ ಮಾಡ್ಬೇಕು ಗೊತ್ತಾ?
ಕ್ಯಾಂಟೀನಲ್ಲಿ ಊಟ ಮಾಡಿರ್ತಾರೆ, ಊಟದ ತಟ್ಟೆಯನ್ನೇ ಎತ್ತಬೇಕು, ಅದ್ರ ಮೇಲೆ ಇರ್ತಕ್ಕಂಥ ಎಂಜಿನ್ ಪೂರ್ತಿ ಬಟ್ಟೆಲಿ ಎಳ್ಕೊಂಡ್ಬರ್ಬೇಕು, ತದನಂತರ ಪೂರ್ತಿ ಕಸ ಗುಡಿಸ್ಬೇಕು. ಕ್ಲೀನರ್ ಕೆಲಸ. ಹೌದು. ಸಂಬಳ ಎಷ್ಟು ಗೊತ್ತಿಲ್ಲ. ಸಂಬಳ ಏನ್ ಮಾತಾಡಿಲ್ಲ ನೀವು? ನಾನು ನೀವೇನು ಕೊಡ್ತೀರಾ ನೋಡಪ್ಪ, ಎಲ್ಲರಿಗೂ ಇಷ್ಟ ಕೊಡ್ತಾರೆ. ಇಷ್ಟು 350 ರೂಪಾಯಿ ಸಂಬಳ. 350 ರೂಪಾಯಿ ಸಂಬಳ ಒಂದು ತಿಂಗಳಿಗೆ. ಇದು ಯಾವ ಒಂದು ಇಸ್ವಿಲ ಹಾಗೆ ಆದಂತ ಘಟನೆ? ಸುಮಾರು 1999. 1999 ಅಲ್ಲೇ ನನ್ನ ಜೀವನ ಪಯಣ ಪ್ರಾರಂಭ. ಅಲ್ಲಿಗೆ ಬಿಟ್ಟಿದ್ದು ನಾನು. ಕಂಟಿನ್ಯೂ ಮಾಡಿಲ್ಲ. 97-98ರಿಂದ ಪ್ರಾರಂಭ. ನಾನು ಸೇರ್ಕೊಂಡೆ. ಅಲ್ಲೊಬ್ರು ಡಾಕ್ಟರ್ ಇದ್ರು, ಅದೇ ಕಾರ್ಖಾನೆ ಡಾಕ್ಟರ್ ಇದ್ರು. ನಾನು ನೋಡ್ಬಿಟ್ಟು ಕರೆದ್ರು. ತುಂಬಾ ಸಣ್ಣ ಇದ್ದೆ ಪಾಪ ಇಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ಕೂಪನ್ ಕೊಡ್ತಾರೆ, 5 ಪೈಸಾ ಕಾಫಿ, 45 ಪೈಸಾ ನಾಷ್ಟ, 60 ಪೈಸಾ ಊಟ. ಒಂದು ಕೂಪನ್ ಕೊಡ್ತಾರೆ. ಆ ಕೂಪನ್ಗೋಸ್ಕರ ನಾನು ಎಲ್ಲ ಕೂಪನ್ ಕೊಡ್ತಾರೆ ಅಂತ ಓಡೋದೇ ಅವ್ರ ಹತ್ರ. ಎಷ್ಟನೇ ಕ್ಲಾಸ್ ಅಪ್ಪ? ಹೇಳಪ್ಪ ಪರವಾಗಿಲ್ಲ ಅಂತೇಳಿ ನಾನು ಹೆಗ್ಲ ಮೇಲೆ ಕೈ ಹಾಕಿದ್ರು. 9ನೇ ಕ್ಲಾಸು. ಓದ್ತೀಯಾ? ಇಲ್ಲ, ನಮ್ಮ ಕಷ್ಟ ಇದೆ, ಓದಲ್ಲ. ನಾನು ಓದಿಸ್ತೀನಿ ಅಷ್ಟಂತ ಬಡಿಸ್ತಾ ನಾನು. ನಾನೆಲ್ಲ ಅವ್ನಿಗೆ ಹೇಳ್ಕೊಂಡೆ ಅವ್ರ ಹತ್ರ. ಆಗ ಯಪ್ಪ ನನ್ನ ಕೈ ನೋಡ್ತಾನೆ, ಇದೇ ಕೈ ಇಲ್ಲೆಲ್ಲ ಗುಳ್ಳೆ ಆಗ್ಬಿಟ್ಟಿದೆ. ಕೈಯಲ್ಲಿ ಏನಕ್ಕೆ ಗುಳ್ಳೆ ಆಯ್ತು ಅಂದ್ರೆ, ಈ ಎಂಜಿನ್ ನೀರ್ನ ಹಿಂಗ್ ಬೆಳಿತೀವಿ, ಯಾರು ಊಟ ಮಾಡಿರ್ತಾರಲ್ಲ, ಹಿಂಗ್ ಬೆಳೆದಾಗ ಏನಾಗಿದೆ, ಆ ನೀರೆಲ್ಲ ಅಲ್ಲಲ್ಲಿ ಬಿದ್ದಿ ಇನ್ಫೆಕ್ಷನ್ ಆಗಿದೆ, ಫುಲ್ಲು ಗಾಯ ಆಗ್ಬಿಟ್ಟಿದೆ. ಆಗ ಯಪ್ಪ ನಮ್ಮ ಕೈ ಹಿಡ್ಕೊತಾನೆ, ಬಿಡಿ ಸರ್ ಅಂತ ನೀವು ಕುಡಿಲಿ ಅಂತ. ಇಷ್ಟೂ ಗಾಯ ಆಗಿದೆ, ನೀನು ಇದನ್ನ ಮುಗಿಸ್ಕೊಂಡು ಕೂಡಲೇ ನನ್ನ ಕ್ಲಿನಿಕ್ ಬರಬೇಕು, ಅಲ್ಲಿದೆ, ಇದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ನೀನು ರಜಾ ತಗೋಬೇಕು. ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ರಜಾ ತಗೊಳ್ಲಿಕ್ಕಾಗಲ್ಲ, ದಯವಿಟ್ಟು ಇದಕ್ಕೇನಾದರೂ ಬ್ಯಾಂಡೇಜ್ ಸುತ್ತಿ ನಾನು ಮಾಡಲೇಬೇಕು ಕೆಲಸ. ನನ್ನನ್ನು ನೋಡಿ ಆಯಪ್ಪ ಕಣ್ಣಲ್ಲಿ ಹಾಕ್ಬಿಟ್ಟ. ನಮಗೂ ಮಕ್ಕಳಿದ್ದಾರೆ, ಈ ರೀತಿ ಈ ವಯಸ್ಸಿಗೆ ಸಂಸಾರವನ್ನ ತಲೆ ಮೇಲೆ ಹಾಕೊಂಡು, ಸಂಸಾರವನ್ನ ಹೆಗಲ ಮೇಲೆ ಹಾಕೊಂಡು ತಂದೆ ತಾಯಿಗೆ ಸಾಕಾರ ಮಾಡೋದಿಲ್ಲ. 9ನೇ ಕ್ಲಾಸ್ ನಿನಗೆ ಪ್ರಪಂಚದ ಜ್ಞಾನನೇ ಗೊತ್ತಿಲ್ಲ. ಏನಾದ್ರೂ ಪ್ರಪಂಚದ ಜ್ಞಾನ ಗೊತ್ತಿರ್ಬೇಕಾದ್ರೆ ಒಂದು 10-11ನೇ ಕ್ಲಾಸ್ ಓದಬೇಕು. ಆಮೇಲೆ ಸ್ವಲ್ಪ ಪ್ರಪಂಚದ ಜ್ಞಾನ, ಸಾಮಾನ್ಯ ಜ್ಞಾನ, ಸಾರ್ವಜನಿಕವಾಗಿ ಯಾರ ಹತ್ರ ಮಾತಾಡಕ್ಕೆ ಮತ್ತೊಂದು ನಿನಗೇನು ಗೊತ್ತಿಲ್ಲ. ಅದು ಮೊದಲನೇದಾಗ ಬಂದು ಸೇರ್ಕೊಂಡಿದ್ಯಾ ಅಲ್ಲಿ ಮಾಡಿದೆ. ಆಗ ಅವರು ನನಗೆ ಪಾಪ ದಿನನಿತ್ಯ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನನಗೆ ಕರ್ಕೊಂಡಿದ್ರಲ್ಲ, ವೆಂಕಟೇಶ್ ಅಂತ, ಶ್ರೀನಿವಾಸ್ ಅಂತ ಹೆಸರು, ವೆಂಕಟೇಶ್ ಪಾಪ ಅವರು ದೀಪಾಂಜನವರು. ಆ ವೆಂಕಟೇಶ್ವರಿಗೆ ಕರೆದ್ಬಿಟ್ಟು ಹೇಳ್ತಾರೆ, ಇವನಿಗೆ ಕೆಲಸ ಬದಲಾವಣೆ ಮಾಡೋಕ್ಕಾಗುತ್ತಾ ಪಾಪ, ಹೇಗೆ ಏನು ಮಾಡ್ಬೇಕು, ಈ ಕೆಲಸ ಬೇಡ, ಅವನಿಗೆ ಒಬ್ಬ ಓದಿದ ಹುಡುಗ, ಒಂದು ಕೆಲಸ ಮಾಡಿ ಇದನ್ನ ಬಿಟ್ಟು ಬೇರೆ ಏನಾದರೂ ಸೆಕ್ಷನ್ಗಳಲ್ಲಿ ಹಾಕಿ ಇಸ್ಕ್ರಾಪ್ ಎತ್ಕೊಡೋದು ಏನನ್ನು ಮಾಡಿಸಿ, ಇದು ಬೇಡ ಅವನಿಗೆ, ನೋಡಿ ಗಾಯ ಎಲ್ಲ ಆಗ್ಬಿಟ್ಟಿದೆ. ಪಾಪ ಅಯ್ಯಪ್ಪನ ಪುಣ್ಯಾತ್ಮ ವೆಂಕಟೇಶು ಅವ್ರು ಹೇಳಿದ ಕೂಡಲೇ, ಡಾಕ್ಟರ್ ಹೇಳಿದ ಕೂಡಲೇ ನನ್ನ ಬದಲಾವಣೆ ಮಾಡ್ತಾರೆ. ಗೊತ್ತಲ್ಲ, ಎಲ್ಲ ಕಡೆ ರಾಜಕೀಯ ಇರುತ್ತೆ. ಅಲ್ಲೂ ಪಾಪ ಅವ್ರು ಪ್ರಾಮಾಣಿಕರು ನನ್ನ ಸಂಬಳನೂ ಕೊಟ್ಟರು. ನಾನು ಅದೇ 350 ರೂಪಾಯಿನ 1 ರೂಪಾಯಿನೂ ಇಟ್ಕೊಳ್ಳದೆ ನನ್ನ ತಾಯಿ ತಗೊಂಡು ಕೊಟ್ಟಿದ್ದೆ. ಫಸ್ಟ್ ಸ್ಯಾಲರಿ. ಹೌದು, ನನ್ನ ತಾಯಿ ಕಣ್ಣಲ್ಲಿ ನೀರು. ನನ್ನ ಕಷ್ಟದ ಜೀವನಗಳು ಅಲ್ಲಿಂದ ಪ್ರಾರಂಭ. ಅದಾದ ನಂತರ ಬೀಟ್ಸ್ ಅನ್ನೋ ಒಂದು ಕಂಪ್ನಿ ಕೆಲಸ ಮಾಡಿದೆ. ಅದಾದ ನಂತರ ನಿಮ್ಗೆ ಗೊತ್ತಿರ್ಬೋದು ಪ್ರೋಕ್ಟರ್ ಅಂಡ್ ಗ್ಯಾಂಬಲ್ ಅಂತ, ಬರೀ ಸೋಪು ಮತ್ತೆ ಶಾಂಪು, ಈ ರೀತಿ ಲೋಡಿಂಗ್ ಅನ್ಲೋಡಿಂಗ್. ಅದೆಲ್ಲಿ? ಅದು ಟಿಂಬರ್ ಲೇಔಟ್, ನ್ಯೂ ಟಿಂಬರ್ ಯಾರ್ಡ್ ಲೇಔಟ್. ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಸೇರ್ಕೊಂಡೆ. ಏನು ಮಗ, ನೀವು ನೋಡ್ಬೋದು, ಇದೆಲ್ಲ ನಮಗೆ ಮೂಟೆ ಎಳಿಬೇಕಾಗಿತ್ತು. ಮೂಟೆ ಎಳಿಬೇಕಾದ್ರೆ ಎಲ್ಲ ಎದ್ಬಿಡ್ತೀವಿ, ಚರ್ಮ ಪೂರ್ತಿ. ಈಗಲೂ ಕೂಡ ನನಗೆ ಮಾರ್ಕ್ ಇದೆ. ಸೋಪ್ನ ಇಲ್ಲಿ ಇಕ್ಕೊಂತ ಇತ್ತು ನಾನು.
ಇಟ್ಕೊಂಡು ಒಂದೊಂದೇನೆ ಹಿಂಗೆ ಬಿಡ್ಬೇಕು. ಹಿಂಗೆ ಬಿಟ್ಟಾಗ ಅವ್ರು ಇಟ್ಕೊಂಡು ಅಟ್ಟಿ ಅಂತಾರೆ, ಅದನ್ನ ಅಟ್ಟಿ ಹೊಡಿಬೇಕು. ನೀಟಾಗಿ ಅಟ್ಟಿ ಹೊಡೆದು ಹೈಟ್ ಮಾಡಬೇಕು. ಒಂದು ದಿನಕ್ಕೆ 6ರಿಂದ 7 ಗಾಡಿ ಕಂಟ್ರೋಲ್ ಮಾಡ್ತಾ ಇದ್ದೆ. ಅಲ್ಲೇನಾಗೋದು, ನಮ್ಮದೇ ಒಂದು ತಂಡ, ನಮ್ಮ ಮಾವ, ನಾನು, ನಮ್ಮ ಅಣ್ಣ, ನಾವೆಲ್ಲ ಸೇರಿಕೊಂಡು ಅಲ್ಲೇ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾ 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 ಆಕಸ್ಮಿಕವಾಗಿ ನನ್ನ ತಂದೆ ತೀರೋಗ್ಬಿಟ್ರು. ಜವಾಬ್ದಾರಿ ಇನ್ನೂ ಜಾಸ್ತಿ ಆಯಿತು. ಈ ಕಡೆ ಹಸು ನೋಡ್ಕೋಬೇಕು. ಏನಾಗಿತ್ತು ತಂದೆ ಅವ್ರಿಗೆ? ಏನಾಗಿತ್ತು? ನಮ್ಮ ತಂದೆ ಮದ್ಯಪಾನ. ಅವ್ರು ಅವಾಗಿಂದನೂ ಪಾಪ ತುಂಬಾ ಟೆನ್ಸ್ ಮಾಡ್ತಿದ್ರು, ತುಂಬಾ ಕುಡಿತಾ ಇದ್ರು. ಕುಡಿದು ಕೂಡ ನನ್ನ ತಾಯಿಗೂ ನೋವು ಕೊಟ್ಟಿದ್ದಾರೆ. ಯಾವ ತರ ನೋವು ಕೊಡ್ತಿದೆ ಸರ್ ನಿಮ್ಮ ತಾಯಿಗೆ? ಅಯ್ಯೋ, ನಮ್ಮ ತಾಯಿಗೆ ಏನು ಬಹಳ ಅಂದ್ರೆ ಬಹಳ ನೋವು ಕೊಟ್ಟಿರೋರೆ. ಆ ನೋವನ್ನೆಲ್ಲ ನುಂಗಿಕೊಂಡು ನಮ್ಮ ತಾಯಿ ನಮ್ಮನ್ನೆಲ್ಲ ಸಾಕಿರೋದು. ಎಷ್ಟು ವಯಸ್ಸು ನಿಮ್ಮ ತಂದೆಯವ್ರಿಗೆ ತೀರ್ಕೊಂಡಾಗ? ಎಷ್ಟಿರಬಹುದು? ಅವ್ರಿಗೆ ಒಂದು 60 ವರ್ಷ ಇತ್ತು. 60 ವರ್ಷ? 60 ವರ್ಷ ಇತ್ತು, 55 ವರ್ಷ ಇತ್ತು. ನಮ್ದು ಮನೆ ಈ ತರ ಓಣಿ ತರ, ಫುಲ್ ಗುಡಿಸ್ಲು. ಇವತ್ತೇನು ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಆ ಸಿನಿಮಾದಲ್ಲಿ ಏನಿದೆಯಲ್ಲ ಅದು ಕೂಡ ನನ್ನ ನಿಜ ಜೀವನದಲ್ಲಿ ನಡೆದಿದೆ. ನೋಡಕ್ಕೆ ಮಾತ್ರ ಕನ್ನಡ ಪ್ರಕಾಶ್ ಬಿಳಿ ಬಟ್ಟೆ ಹಾಕಿದ್ದಾರೆ, ಇವತ್ತು ಮೀಸೆ ಬಿಟ್ಟಿದ್ದಾರೆ. ಅವ್ರಿಗೇನಪ್ಪ ಕಮ್ಮಿ? ಇದು ಹಿಂದಿನ ಸತ್ಯ, ಖಂಡಿತ ಯಾರಿಗೂ ಗೊತ್ತಿಲ್ಲ. ನೀವು ನಿಮ್ಮ ಮಾಧ್ಯಮದವ್ರು ಬಿಚ್ಚಿಡ್ತಾ ಇದ್ದೀರಲ್ಲ, ನನಗಂತೂ ನಾನು ಬಹಳ ಹೆಮ್ಮೆ ಇದೆ ಹೇಳ್ಕೊಳಕ್. ನನಗೆ ನಾನು ಮಾಡಿರೋ ಪ್ರತಿಯೊಂದು ಕೆಲಸನೂ ಕೂಡ ನನಗೆ ಹೆಮ್ಮೆ ಇದೆ. ಆಗ ನಮ್ಮ ತಾಯಿ ಒಂದಿನ ಮಳೆ, ತುಂಬಾ ಜೋರ ಮಳೆ ಬಂದ್ಬಿಡ್ತು. ಮಾರುತಿ ನಗರದ ಮಳೆ ಬಂದ್ರೆ ಏನಪ್ಪ ಅಂದ್ರೆ, ಈ ಸೈಡಲ್ಲಿ ಇದು ಕಟ್ಟಿರಲಿಲ್ಲ, ಏನು ಒಂದು ತಡೆಗೋಡೆ, ಇದನ್ನ ನಿರ್ಮಾಣ ಮಾಡಿರಲಿಲ್ಲ. ಸೀದಾ ಬಂದ್ರೆ ಸೀದಾ ಒಂದು ಗುಡ್ಸ್ಲು ತಗೊಂಡ್ಬಿಡೋದು ನೀರು. ಸೆಂಟ್ರಲ್ಲಿ ಓಪನ್ ಇತ್ತು, ಅಂದ್ರೆ ನೀರು ಬಂದ್ರೆ ಎಷ್ಟು ಸಾಧ್ಯ ಅಷ್ಟು ತಡೆಯುತ್ತೆ ಭಗವಂತನು, ಸೋರದು. ನನ್ನ ತಾಯಿ ಏನು ಇವತ್ತಿನ ಸಿನಿಮಾ ನೋಡ್ತೀವಲ್ಲ, ಆ ತರ ಸಿನಿಮಾದಲ್ಲಿ 4 ಜನ ಮಕ್ಕಳನ್ನ ಹಿಂಗೆ ತಪ್ಕೊಂಡಿದ್ದಾರೆ. ಸುರಿಯ ಮಳೆಯಲ್ಲಿ ಆ ಸಿಚುವೇಶನ್ ಅಂತೂ ಇವತ್ತಿಗೂ ಕೂಡ ಖಂಡಿತ ಅದನ್ನ ಮರೆಯಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. 4 ಜನ ಹಿಂಗೆ ತಪ್ಕೊಂಡಿರೋ ಉಯ್ಯೋ ಮಳೆ. ನಮ್ಮ ತಂದೆ ಫುಲ್ ಕುಡಿದವ್ರು ಜ್ಞಾನನೇ ಇಲ್ಲ, ಒಂದ್ ಕಡೆ ಮಲಗಿದ್ದಾರೆ. ಆ ಪರಿಸ್ಥಿತಿ ನೋಡಿ ನಾನು ಮತ್ತೆ ಇನ್ನೇನಾದ್ರೂ ಜಾಸ್ತಿ ಸಂಪಾದನೆ ಮಾಡೋ ಕಡೆ ಗಮನ ಕೊಡ್ಬೋದಾ ಅಂತೇಳಿ ಬೆಳಿಗ್ಗೆ ಒಂದು ಪೇಪರ್ ಹಾಕಕ್ಕೆ ಹೊರಟೆ. ನ್ಯೂಸ್ ಪೇಪರ್. ಮತ್ತೊಬ್ಬರ ಮನೆ ಗಾಡಿ ತೊಳೆಯೋದು, ಶ್ರೀಮಂತರ ಮನೆ. ಹೌದು, ಖಂಡಿತ ಇದೆಲ್ಲ ಆಯ್ತು. ಪಾರ್ಟ್ ಟೈಮಲ್ಲಿ ಕ್ಲಬ್ಬಲ್ಲಿ ಕೆಲಸ ಮಾಡಿದೆ. ಕ್ಲಬ್ಬಲ್ಲಿ ಏನ್ ಕೆಲಸ ಮಾಡ್ತಿದ್ದೆ? ಸ್ಪೀಡ್ ಕ್ಲಬ್ಬಲ್ಲಿ. ಈಗ ನೀನು ಬಾರೋ ಅಂತ ಕರೆದು ನೀನು ಏನಂತ ತಗೊಂಡ್ಬಿಟ್ರಿ, ನೀನು ಕಾಸು ಕೊಡ್ತೀವಿ, ಟಿಪ್ಸ್ ಅನ್ನೋ ರೀತಿಯಲ್ಲಿ. ಆ ಥರ ಕ್ಲಬ್ಬಲ್ಲಿ ಅವ್ರು ಅನ್ನೋದೊಂದು ಮಾತಿದೆಯಲ್ಲ, ಇವತ್ತಿಗೂ ಕೂಡ. ಈಗ ಮೊನ್ನೆನೋ ಅದನ್ನ ಡೆಮೊಲೇಷನ್ ಮಾಡಿದ್ರು, ಮೈಸೂರು ಸರ್ಕಲ್ ಇತ್ತು ಕ್ಲಬ್. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಪಕ್ಕದಲ್ಲಿ ಇತ್ತು ಕ್ಲಬ್. ಅದು ಯಾವ ರೀತಿ ಬೈತಿದ್ರು, ಯಾವ ರೀತಿ ಬೈಸ್ಕೊಂಡಿದ್ದೀರಿ ಅಂತ ನೀವು ಕ್ಲಬ್ ಅಲ್ಲಿ? ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾನು ಕೂಡ ರಿಚ್ ಅಲ್ಲಿ ಇರ್ತಾರೆ, ಅವ್ರದೇ ಆದ ಒಂದು ಬೇರೆ ಲೋಕದಲ್ಲಿ ಇರ್ತಾರೆ. ಆ ಪದಗಳನ್ನ ನಾನು ಪಾಪ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಲ್ಲ, ನಿಮ್ಗೆ ತುಂಬಾ ನೋವು ಉಂಟಾಗಿರುತ್ತಲ್ಲ, ಯಾಕಂದ್ರೆ ನೀವು ಒಂದು ತುಂಬಾ ಮನಸ್ಸಿನೊಂದು ತುಂಬಾ ಬಡತನದಿಂದ ನೀವು ಅಲ್ಲಿ ಆ ಒಂದು ಕೆಲ್ಸಕ್ಕೆ ಹೋಗಿರ್ತೀರಿ. ಏನೋ ಒಂದಷ್ಟು ದುಡ್ಡು ಸಿಗುತ್ತೆ, ಏನೋ ಒಂದು ಕುಟುಂಬಕ್ಕೆ ಆಗತ್ತೆ ಅಂತ ನೀವು ಹೋಗಿರ್ತೀರಿ. ಅಲ್ಲಿ ಕೇಳ ಬೈಗುಳಗಳು ಇದೆಯಲ್ಲ, ಅದು ಇವಾಗ್ಲಿಗೂ ಅದು ಕಾಡುತ್ತಾ ಇದೆ ನಿಮ್ಗೆ ಅಂತ? ಕಾಡುತ್ತಲ್ಲ, ನನಗೆ ಇವಾಗ್ಲೂ ಕೂಡ ಒಂದೊಂದು ಸಂದರ್ಭ ಬಂದ್ರೆ ನಿದ್ದೆಲಿ ನೆನಪು ಬರುತ್ತದೆ. ಎಷ್ಟೊತ್ತಲ್ಲ ಬೇವರ್ಸಿ ನನ್ನ ಮನೆ, ಸಿಗರೇಟ್ ತರಕ್ಕೆ ಎಷ್ಟೊತ್ತು, ಎಣ್ಣೆ ತರಕ್ಕೆ ಎಷ್ಟೊತ್ತು ನೋಡಿ. ಎಲ್ಲೂ ಹೇಳ್ತಾರಲ್ಲ, ನನ್ನ ತಂದೆ ತಾಯಿ ಮಾಡಿ ಪುಣ್ಯನೇನೋ ಗೊತ್ತಿಲ್ಲ, ಆ ಓನರ್ಗೆ ಏನನ್ನಿಸ್ತು ಗೊತ್ತಿಲ್ಲ, ಬೇಡಪ್ಪ ಈ ಕೆಲಸ ನನಗೆ, ಈಗಲೂ ನಾನು ಬೇಕಾದ್ರೆ ಓದ್ತೀಯ. ಹಿಂಗಿತ್ತು ಬೆಟ್ಟದ ತರ ಮೆಟ್ಲದು, ಕೆಳಗಡೆ ಬೋರ್ವೆಲ್, ಕಾವೇರಿಲ್ಲ, ನಾವೇ ಒತ್ತಿ ಎರಡನ್ನು ಎತ್ಕೊಂಡು ಮೇಲೆ ಕತ್ತಬೇಕು. ಅವ್ರು ಕೂಡ ಊಟನ ನಾನು ಕಾಯ್ಬೇಕು.
ಎಲ್ಲರೂ ಹೋದ್ಮೇಲೆ ಮತ್ತೆ ಕ್ಲೀನ್ ಮಾಡಿ ಬೀಗ ಹಾಕೊಂಡ್ಬರ್ಬೇಕು. ಅವ್ರು ಕೊಡ್ತಾ ಇದ್ದು ಒಂದು ತಿಂಗಳಿಗೆ ಬರೀ 100 ರೂಪಾಯಿ. ಬರೀ 100 ರೂಪಾಯಿ ಒಂದು ತಿಂಗಳಿಗೆ? 100 ರೂಪಾಯಿ ಒಂದೇ ಒಂದು ತಿಂಗಳಿಗೆ. ಆ 100 ರೂಪಾಯಿಗೋಸ್ಕರ ಅವ್ರ ಕೈಗೂ ಬಯಸ್ಕೊಂಡು ಕೊನೆಯದಾಗಿ ನಮ್ಮ ತಂದೆ ತಿರೋದ್ಮೇಲೆ ಇವೆಲ್ಲ ನಡೆದಿಲ್ವಾ, ನಮ್ಮ ತಾಯಿ ಬೇಡಪ್ಪ ಮದುವೆ ಮಾಡ್ಬೇಡ, ನಮ್ಮ ಅಣ್ಣಂದು ಆಗೋಗಿತ್ತು, ನನ್ನ ಮಾಡ್ಬೇಕಾಗಿತ್ತು. ಆಯ್ತು, ನನ್ನ ಸ್ವಂತ ಅಕ್ಕ, ನನ್ನ ದೊಡ್ಡ ಅಕ್ಕ, ಅವ್ರ ಮಗಳನ್ನ ನಾನು ಮದುವೆ ಮಾಡ್ಕೊಂಡೆ. ಬಹಳ ಚಿಕ್ಕ ಚೌಟ್ರಿ, ಅಕ್ಕನ ಮಗಳನ್ನೇ ಮದುವೆ, ಸ್ವಂತ ಅಕ್ಕನ ಮಗಳನ್ನ ಮದುವೆ ನನಗೆ ಕೊಟ್ಟರು. ನಮ್ಮ ಅಕ್ಕನೂ ಕೂಡ ನನಗೊಂದು ಆಟೋ ರಿಕ್ಷಾ ಕೊಡಿಸ್ರು.